ನೀವು ನನ್ನನ್ನು ಇಲ್ಲಿ ಯಾಕೆ ಕರ್ಸ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತು. ನಾನು ತಾಳಿ ಬಿಚ್ಕೊಟ್ಟಿದ್ದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಆದರೆ ಅದನ್ನು ಮಾಡೋದಕ್ಕೆ ನೀವೇ ಇನ್ಸ್ಪಿರೇಷನ್ನು. ಹೌದು, ಅವತ್ತು ನೀವು ಆ ಮಗು ಜೀವ ಉಳ್ಸೋಕ್ಕೋಸ್ಕರ ವಾಚ್ ಕೊಟ್ಟು ರುಬ್ಬಕಲ್ ತಗೊಂಡು ಬಂದ್ರಿ. ಅದೇ ಥರ ನಾನಿವತ್ತು ತಾಳಿ ಕೊಟ್ಟು ಬಂದೆ. ವಾಚ್ ಕೊಟ್ರೆ ಇನ್ನೊಂದು ವಾಚ್ ತಗೋ, ಹಾಗೆ ಅಂತ ತಾಳಿ ಕೊಟ್ರೆ ಇನ್ನೊಂದು ತಾಳಿ ತಗೊಳಕಾಗತ್ತ? ತಗೊಂಡ್ರು ಅದಕ್ಕೆ ಬೆಲೆ ಇರ್ತಾ ಹೇಳು? ನೋಡು, ಹೇಗೆ ಆಕಾಶಕ್ಕೆ ಹುಟ್ಟನೆ ಸೂರ್ಯನೋ, ಒಂದು ಹೆಣ್ಣಿನ ಜೀವನದಲ್ಲಿ ತಾಳಿನೂ ಒಂದೇ. ವಸ್ತು ಯಾವುದು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಅದನ್ನು ಬಳಸೋದಿದೆಯಲ್ಲ, ಅದನ್ನೇ ಡಿಸಿಷನ್ ಮೇಕಿಂಗ್. ನೀನಿನ್ನೂ ಇದನ್ನ ಕಲಿಬೇಕಾಗಿದೆ. ನೀವು ಹೇಳೋದು ಸರಿನೇ, ನನ್ಗದು ಹೊಳಿಲೇ ಇಲ್ಲ. ನಾನು ಆತರ ಪಟ್ಬಿಟ್ಟೆ. ಐ ಆಮ್ ಸಾರಿ. ನೋ ಲೀಲಾ, I should be doing it. I am sorry. ನೀವಾ? ವಿಷಯನ ಪೂರ್ತಿ ತಿಳ್ಕೊಳ್ದೆ ನಾನು ರಿಯಾಕ್ಟ್ ಮಾಡಿದ್ದು ತಪ್ಪು. ತಾಳಿ ಎಲ್ಲಿದೆ ಅಂತ ನೀವು ಅಷ್ಟು ಸತಿ ಕೇಳಿದ್ರು ನಾನು ನಿಮಗೆ ಉತ್ತರ ಕೊಡ್ಲಿಲ್ಲ. ತಪ್ಪು ನಂದು. ಅದಕ್ಕೆ ನೀವ್ ಯಾಕೆ ಸಾರಿ ಕೇಳ್ಬೇಕು? ನೀ ಸುಮ್ಮನೆ ಇದ್ದೆ ಅಂದ್ರೆ ಆ ಸೈಲೆನ್ಸ್ ಹಿಂದೆ ಇರೋ ಸೂಕ್ಷ್ಮತೆನ ನಾನು ಅರ್ಥ ಮಾಡ್ಕೋಬೇಕಾಯ್ತು. ತಿಳ್ಕೊಳ್ದೆ ನಾನು ರಿಯಾಕ್ಟ್ ಮಾಡಿದ ರೀತಿ ತಪ್ಪು. ನನ್ನ ಮಾತುಗಳಿಂದ ನನ್ನ ಸೊಸೆಯಂದಿರು ನಿನಗೆ ಅವಮಾನ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟು. ಮೋರೋವರ್, ಗಂಡನ ಮನೆಯಲ್ಲಿ ತವ್ರ ಮನೆಗೆ ಅವಮಾನ ಆದ್ರೆ ಹೇಗನ್ಸುತ್ತೆ ಅಂತ ನನಗೆ ಗೊತ್ತಿದೆ. ನಿಮ್ಮ ಮನೆಯವ್ರಿಗೆ ಅವಮಾನ ಆಗೋದಕ್ಕೆ ನಾನು ಕಾರಣ ಅದೇ, ನಿನಗೆ ಅವಮಾನ ಆಗೋದಕ್ಕೆ ನಾನು ಕಾರಣ ಅದೇ. ಅದಕ್ಕೆ ಸಾರಿ ಕೇಳಿದ್ದು. ಅಯ್ಯೋಯ್ಯೋ, ಅವಮಾನ ಅಪಮಾನ ಎಲ್ಲ ನಂಗೆ ಹಳೆ ಫ್ರೆಂಡ್ಸ್ ಇದ್ದ ಹಾಗೆ, ಹೋಗ್ತಿರ್ತಾರೆ ಬರ್ತಿರ್ತಾರೆ. ಅದಕ್ಕೆಲ್ಲ ನೀವ್ ಸಾರಿ ಕೇಳದ? ಇವತ್ತಾಗಿದ್ದ ಘಟನೆ ಆಗದೆ ಇದ್ರು ಇನ್ ಯಾವ್ದೋ ರೂಪದಲ್ಲಿ ಅವ್ರು ನನ್ಗೆ ಅವಮಾನ ಮಾಡ್ತಿದ್ರು. ಅದಕ್ಕೆ ನೀವ್ ಯಾಕೆ ಸಾರಿ ಕೇಳ್ಬೇಕು? ಇಲ್ಲಾಗೆ 3 ವಿಷಯ ಅಂದ್ರೆ ಇಷ್ಟ ಆಗಲ್ಲ. ಮೊದಲನೇದು, ಯಾರೋ ಮಾಡಿದ ತಪ್ಪಿಗೆ ನೀವ್ ಸಾರಿ ಕೇಳೋದು. ಎರಡನೇದು, ನಿಮ್ಮಿಂದ ತಪ್ಪೇ ಆಗಿಲ್ಲ ಅಂದ್ರು ನೀವ್ ಈ ತರ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದು. ಮೂರನೇದು, ಮಿಸ್ಟರ್ ಪರ್ಫೆಕ್ಟ್ ನೀವು. ತಪ್ಪೇ ಮಾಡದೆ ಇರೋರು ನೀವು. ತಪ್ಪು ಮಾಡಿದವ್ರಿಗೆ ಬುದ್ಧಿ ಹೇಳೋರು ನೀವು. ನನ್ನಂತ ಎಡ್ವಟ್ ಹತ್ರ ಸಾರಿ ಕೇಳಬಾರ್ದು. ಬೇರೆಯವರಿಂದ ತಪ್ಪಾದ್ರೂ ಪರವಾಗಿಲ್ಲ, ಬುದ್ಧಿ ಹೇಳೋ ಸ್ಥಾನದಲ್ಲಿರೋರು ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಬಾರ್ದು. ನಿನ್ನನ್ನು ಹೊರಗೆ ನಿಲ್ಸಿದ್ದು, ನಿಮ್ಮ ಮನೆಯವ್ರಿಗೆ ಅವಮಾನ ಆಗಿದ್ದು, ವಿಷಯ ತಿಳ್ಕೊಳ್ದೆ ನಾನು ರಿಯಾಕ್ಟ್ ಮಾಡಿದ್ದು, ಇದೆಲ್ಲ ತಪ್ಪು. ತಪ್ಪು ತಪ್ಪೆ. ಅದನ್ನು ನೀನೇ ಮಾಡಲಿ, ನಾನೇ ಮಾಡಲಿ. ಎಂತ ಮನುಷ್ಯ ಇವರು! ನನ್ ಮುಂದೆ ಸಾರಿ ಕೇಳೋ ಹಾಗೆ ಮಾಡ್ಬಿಟ್ರು ಆ ಸೊಸೆ ಅಂದ್ರು. ಇದಕ್ಕೆಲ್ಲ ಕಾರಣ ಇಕ್ಕಿ.
ನೀವು 3 ಜನ ಲೀಲಾ ಹತ್ರ ಸಾರಿ ಕೇಳಿ. ಸಾರಿ. ನೀವಿಷ್ಟೆಲ್ಲ ಸರ್ಕಸ್ ಮಾಡಿದ್ರು ಅಧಿಕಾರ ಕಿತ್ಕೊಳಕ್ಕಾಗ್ಲಿಲ್ಲ, ಕೀನು ಕಿತ್ಕೊಳಕ್ಕಾಗ್ಲಿಲ್ಲ. 2 ನನ್ನ ಹತ್ರನೇ ಇದೆ. ಸೋಲು ಸೋಲು ಸೋಲು, ಹೆಜ್ಜೆ ಹೆಜ್ಜೆಗೂ ಸೋಲು. ನನಗ್ ಬರ್ತಿರೋ ಕೋಪಕ್ಕೆ ಅವಳನ್ನ ಅವತ್ತು ನೀವ್ ಹೇಳಿದ್ ನಿಜ. ನಾನು ಯಾವತ್ತು ನೀವಾಗಕ್ಕಾಗಲ್ಲ. ಯಾಕಂದ್ರೆ ಅಧಿಕಾರಕ್ಕೋಸ್ಕರ ನಿಮ್ಮಷ್ಟು ಚೀಪ್ ಲೆವೆಲ್ಗೆ ನಂಗೆ ಇಳಿಯೋಕ್ಕಾಗಲ್ಲ. ಲೀಲಾ, ಮತ್ತೆ ಈ ಕೀ ಮೇಲೆ ನಿಮ್ಗೆ ಇಷ್ಟೊಂದು ವ್ಯಾಮೋಹ ಇದೆ ಅಂತ ನಂಗೆ ಬಾಯ್ ಬಿಟ್ಟು ಹೇಳಿದ್ರೆ ನಾನು ಯಾವತ್ತೂ ಅದನ್ನ ನಿಮ್ ಮುಖದ ಮೇಲೆ ಬಿಸಾಕ್ತಾ ಇದ್ದೆ. ಆದ್ರೆ ಕೀಗೋಸ್ಕರ ನೀವ್ ಮಾಡಿದ ಕುತಂತ್ರ 1-2? ಛೇ, ನಿಮ್ಮಿಂದ ಏಜೆ ನಂಗೆ ಸಾರಿ ಕೇಳೋ ಹಾಗಾಯ್ತು. ನಿಮಗೆ ಬೇಕಿರೋದೇನು ಹೇಳಿ? ಕೀ ತಾನೆ, ತಗೊಳ್ಳಿ. ಇದ್ಯಾ ಹೊಸ ನಾಟಕ? ನಾಟಕ ಅಲ್ಲ, ಸತ್ಯ. ನಾನು ಯಾವತ್ತೂ ಕೀಗೆ ಆಸೆ ಪಟ್ಟವಳೆ ಅಲ್ಲ, ಅದೇ ಬಂತು. ಆದ್ರೆ ನೀವು ಈ ಕೀಗೋಸ್ಕರ ಮಾಡಿದ ಗಿಮಿಕ್ಕಿಂದ ಮನೆಯವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ. ನಮ್ಮಿಂದ ಒಬ್ರಿಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ. ಈ ಮನೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಕೀನ ವಾಪಸ್ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಈ ಮಿಡಲ್ ಕ್ಲಾಸ್ ಜನರ ಮೆಂಟಾಲಿಟಿನೇ ಇಷ್ಟು. ದುರಾಸೆ ಪಟ್ಟು ಕೈಲಾಗದೆ ಇರೋದನ್ನ ಸಾಧಿಸ್ತೀವಿ ಅಂತ ಚಾಲೆಂಜ್ ಮಾಡೋದು, ನಿಭಾಯಿಸಕ್ಕಾಗದೆ ಇದ್ದಾಗ ಸೋಲ್ ಒಪ್ಕೊಳ್ಳೋದಕ್ಕೆ ಅವಮಾನ, ಆಗ ಇಂಡೈರೆಕ್ಟ್ ಆಗಿ ನೀತಿ ಪಾಠ ಹೇಳ್ತಾ ಕತೆ ಹೊಡೆಯೋದು. ಇದೇ ತಾನೇ ನಿನ್ ಗಿಮಿಕ್ಕು. ಇದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ನಿನಗ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ? ಇದೇ ನಮಗೂ ನಿಮಗೂ ಇರೋ ಡಿಫ್ರೆನ್ಸು. ನಮ್ಮನ್ನ ಮಿಡಲ್ ಕ್ಲಾಸ್ ಅಂತೀರಾ, ನೀವೇ ನಮ್ಗಿಂತ ಕೆಳಮಟ್ಟದಲ್ಲಿ ಮಾತಾಡ್ತೀರಾ. ನೀನ್ ಬೆಳೆದ್ ಬಂದಿರೋದೇ ಆ ಫ್ಯಾಮಿಲಿನಲ್ಲಿ, ನೀನ್ ಈ ಕಂತ್ರಿ ಬುದ್ಧಿ ಬಂದಿರೋದೇ ಅವರಿಂದ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ